हाय फ्रेंड्स वेलकम टू माय चैनल नीवू ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ। ನಾನು ಇವತ್ತು 1 ಇಯರ್ ಬೇಬಿಗೋಸ್ಕರ ಒಂದು ಹೆಲ್ದಿ ರೆಸಿಪಿನ ಹೇಳ್ತಾ ಇದೀನಿ। ನಾನು ಇಲ್ಲಿ ಒಂದು ಕುಕ್ಕರ್ ಒಳಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತಾ ಇದೀನಿ। ತುಪ್ಪ ಬೇಡನವರು ಎಣ್ಣೆ ಕೂಡ ಯೂಸ್ ಮಾಡ್ಕೋಬಹುದು। ತುಪ್ಪ ಕಾದ ನಂತರ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಜೀರಿಗೆನ ಹಾಕೋತಾ ಇದೀನಿ। ಅದೇ ರೀತಿ ಒಂದು ಚಿಟಿಕೆ ಆಗೋಷ್ಟು ಸಾಸಿವೆನೂ ಕೂಡ ಹಾಕೋತೀನಿ। ಸಾಸಿವೆ ಚಿಟ್ಪಟ ಅನ್ಬಳಕೆ ಇದಕ್ಕೆ 1 ಅಥವಾ 2 ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ। ಅದೇ ರೀತಿ ಅಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದೀನಿ। ಈಗ ಜಾಸ್ತಿ ಏನು ಹಾಕೋಕೆ ಹೋಗಿಲ್ಲ, ನಾನು ಸ್ವಲ್ಪನ ತಗೊಂಡಿದ್ದೀನಿ। ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದೀನಿ। ನೀವು ಅಲ್ಲ ಅಥವಾ ಬೆಳ್ಳುಳ್ಳಿ ಬೇಡ ಅನ್ನೋ ಸ್ಕಿಪ್ ಕೂಡ ಮಾಡಬಹುದು, ಇದರಿಂದ ಟೇಸ್ಟ್ ಚೆನ್ನಾಗುತ್ತೆ, ಮಕ್ಕಳು ಇಷ್ಟಪಡ್ತಾರೆ ಅದಕ್ಕೋಸ್ಕರ। ಈಗ ನಾನಿಲ್ಲಿ 1-2 ಸ್ಪೂನ್ ಆಗೋಷ್ಟು ಅಕ್ಕಿನ ವಾಶ್ ಮಾಡಿ ನೆನೆಲಿಕ್ಕೋಸ್ಕರ ಇಟ್ಟಿದ್ದೆ 15 ನಿಮಿಷ। ಈಗ ಅದನ್ನ ಹಾಕೋತಾ ಇದೀನಿ, ನೀರನ್ನೆಲ್ಲ ತೆಗೆದು ಹಾಕೊಂಡೆ। ಈಗ ಇದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೋತಾ ಇದೀನಿ ತುಪ್ಪದಲ್ಲೇನೆ। ನಾನಿಲ್ಲಿ ಒಂದು ಪೊಟ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೊದಲೇ ಸಣ್ಣಂಗಿ। ಈಗ ಅಕ್ಕಿ ಎಲ್ಲ ಫ್ರೈ ಆದ್ಬೇಕು ಪೊಟ್ಯಾಟೋನ ಹಾಕೋತಾ ಇದೀನಿ। ಪೊಟ್ಯಾಟೊ ಮತ್ತು ರೈಸ್ಗೆ ವೇಟ್ ಜಾಸ್ತಿ ಆಗುತ್ತೆ, ಯಾವ ಮಕ್ಕಳಿಗೆ ವೇಟ್ ಕಮ್ಮಿ ಇರುತ್ತಲ್ಲ ಆ ಮಕ್ಕಳಿಗೆ ಈ ತರ ಮಾಡಿಕೊಡೋದ್ರಿಂದ ವೇಟ್ ಇನ್ನೂ ಬೇಗನೆ ಹೆಚ್ಚಾಗುತ್ತೆ। ಇದಕ್ಕೆ 1 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕೋತಾ ಇದ್ದೀನಿ। ಇದಕ್ಕೆ 1 ಚಿಟಿಕೆ ಆಗೋಷ್ಟು ಅರಿಶಿನ ಮತ್ತು 1 ಚಿಟಿಕೆ ಆಗೋಷ್ಟು ಕೊತ್ತಂಬರಿ ಪೌಡರ್ನ ಹಾಕೋತಾ ಇದ್ದೀನಿ। ಬೇಡನವರು ಸ್ಕಿಪ್ ಕೂಡ ಮಾಡಬಹುದು। ಅದೇ ರೀತಿ 1 ಚಿಟಿಕೆ ಅಷ್ಟು ಗರಂ ಮಸಾಲನ್ನು ಕೂಡ ಹಾಕೋತಾ ಇದೀನಿ। ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆಡ್ ಮಾಡ್ಕೋತೀನಿ। ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5ರಿಂದ 6 ಸಿಟಿನ ಮಾಡ್ಕೊಳ್ತಾ ಇದೀನಿ। ವಿಜಿಲ್ನ ಕೂಗಿಸ್ಕೊಳ್ತಾ ಇದೀನಿ। ನಿಮ್ಮ ಕುಕ್ಕರಲ್ಲಿ ಯಾವ ರೀತಿ ಆಗುತ್ತಲ್ಲ ಅಷ್ಟು ವಿಜಿಲ್ನ ಮಾಡಿ ಈ ತರ ಅನ್ನ ಬೆಂದಿರಬೇಕು, ಕೈಲೇನೆ ಮ್ಯಾಶ್ ಆಗಬೇಕು, ಆ ರೀತಿ ಬಾಯ್ಲ್ ಮಾಡ್ಕೋಬೇಕು। ಈಗ ಮ್ಯಾಶರ್ದಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದೀನಿ। ನೀವು ಬೇಕಂದ್ರೆ ಮಿಕ್ಸರ್ ಕೂಡ ಹಾಕೋಬಹುದು ಸಣ್ಣ ಮಾಡ್ಕೊಳ್ಳಿಕ್ಕೋಸ್ಕರ। ಈಗ ರೆಡಿ ಆಯ್ತು। ಇದೇ ತರ ವಿಡಿಯೋಸ್ ಬೇಕಂದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್।